ಹಾಯ್ ಶರದಿ. ಹಾಯ್ ಅಕ್ಕ. ಎಷ್ಟು ಪ್ರೀತಿಯಿಂದ ನೀನು ಪ್ರಿಯತಮ ಅಂತ ಕರೀತಾ ಇದ್ದೆ. ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ದುಷ್ಯಂತ ಎಲ್ಲಾದ್ರೂ ಬಂದ್ಬಿಡ್ತಾರ ಅಂತ ಹೇಳಿ. ಬಟ್ ಆದ್ರೂ ನಿನ್ನ ಪ್ರೀತಿಗೆ ಮೆಚ್ಚಿ ನಮ್ಮ ಜಡ್ಜಸ್ ಅಂತೂ ಕಮೆಂಟ್ಸ್ ಕೊಡ್ತಾರೆ. ಓಕೆ, ಈಗ ಪ್ರಿಯತಮ ಅವರ ಅಣ್ಣ ವಿಜಯ್ ಅಣ್ಣ ಶರದಿ ಪಾಟೀಲ್ ಅವರು ಬ್ಯೂಟಿಫುಲ್ ಪರ್ಫಾರ್ಮ್ ಮಾಡಿದ್ರಿ, ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಅಣಿಜರಮ್ಮ ಅವರು ಬಹಳ ಚೆನ್ನಾಗಿ ಚಳಿಯಲಿ ಲಲ ಲಲ ಭಯದಲ್ಲಿ ಬೆವರುತ ಚಳಿಯಲಿ ಅಂತಲ್ಲ, ನಿಮ್ದು ಲೀನಿಯರ್ ಆಗಿತ್ತು. ಬಟ್ ದಟ್ಸ್ ಓಕೆ, ಯು ಹ್ಯಾವ್ ದ ಕೇಪಬಿಲಿಟಿ ಟು ಸಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಟೇಕ್ ಕೇರ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಚಾಂಪಿಯನ್ಶಿಪ್ ನಲ್ಲಿ ಪ್ರತಿಸ್ಪರ್ಧಿಗಳ ಮಧ್ಯೆ ಒಂದು ವಾಲು, ಹೌದು, ಅದು ನಮಗೆ ಸವಾಲು. ಏ ಮಹಾಗುರುಗಳೇ, ಆದ್ರಿಂದ ನೆಕ್ಸ್ಟ್ ಗಾಯಕಿ ಏನ್ ಅನ್ವಿತಾ. ಹಾಡುತ್ತೋ ಕೇಳ್ಬಿಟ್ಟು ಏನಮ್ಮ ಆ ವಾಲ್ ಯಾರು ಹೊಡಿತಾರೋ ನೋಡಿ ಸಾ ಅಂದ್ ಕೂಡ್ಲೆ ಗೋಲ್ಡನ್ ಬಜಾರ್. ಸೂಪರ್. ನಿನ್ಗೆ ಈ ಕಾಸ್ಟ್ಯೂಮ್ ಇಂದ ಮುಕ್ತಿ ಸಿಗ್ಬೇಕು ಅಂತ ಆಸೆ ಇದೆಯಾ ನಿನಗೆ? ಹೌದು. ಬೇರೆ ಏನಾದ್ರು ವಿಷಯ ಇದೆಯಾ? ಯಾಕೆ ಡಲ್ ಆಗಿದೆಯಾ? ಏನೂ ಇಲ್ಲ. ಆಯುಷ್ಯೂರ್? ಎಸ್. ಈಗ ನಿನ್ ಮುಖದಲ್ಲಿ ಒಂದು ನಗು ತಗೊಂಬರಲ್ಲ ನಾನು? ನೋಡು, ನಿನ್ಗೋಸ್ಕರ ನಾನು ದುಷ್ಯಂತ್ ಅಂತ ಕರ್ಕೊಂಡ್ ಬಂದೆ. ಅಕ್ಕ, ಇವಳಿಗೆ ಕೊಬ್ಬು ನೋಡಿ ಅಕ್ಕ. ಮದುವೆ ಮಾಡ್ಲಿಕ್ಕೆ ಬಾ ಬಾ ಮನೆಗೆ ಬಾ ಅಂದ್ರೆ ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದಾಳಂತ ಇಲ್ಲಿ? ಇಲ್ಲೇ ಇದ್ದೆ ನಾನು. ಕುಂತಾಳ ಅಂತ ಇಲ್ಲೇ ಕುಂತಾಳ. ನಾನು ನಿಂತಾಳ. ಈಗ ಅದ್ ಬಿಡಿ, ಕೋಕಿಲ, ಏನ್ ಇವತ್ ನಿಮ್ ಎಂಟ್ರಿ ಯಾಕೆ ಬಂದಿರೋದು? ಅದು ಏನ್ ಗೊತ್ತಾಕ, ಒಬ್ರು ನನಗೆ ಕನ್ಸಲ್ಲಿ ಸಿಕ್ಕಾಪಟ್ಟೆ ಕಾಡ್ತಿದ್ರಕ್ಕ. ಯಾರದು ಕೋಕಿಲ? ನೀ ಹೊರಗೆ ನೀನಲ್ಲ, ಇವ್ರೇ ನನ್ ಕನ್ಸಲ್ಲಿ ಬಂದಿರೋರು. ಅಕ್ಕ, ಇದೇ ಕಣ್ಣು, ಅದೇ ಮೂಗು, ಅದೇ ಲಿಪ್ಸು. ಎಲ್ಲಿ ನೋಡಿದ್ಯಮ್ಮ ನೀನ್ ಅವ್ರನ್ನ? ಕನ್ಸಲ್ ಬರ್ತಾರೆ, ಯಾವಾಗ್ಲೂ ಕಾಡ್ತಾರೆ, ಮಲಗೋಕೆ ಬಿಡ ಡಿಸ್ಟರ್ಬೇ ಮಾಡ್ತಾರೆ. ಏನ್ ಮಾಡ್ತಾರೆ ಕನ್ಸಲ್ ಬಂದು? ಕನ್ಸಲ್ ಬಂದು ನಾನಿಗ್ ಮಲಗಿರ್ತೀನ, ನೋಡ್ ನಾನೀಗ ಮಲ್ಕೊಂಡಿದೀನಿ. ನಾನ್ ಏನ್ ಮಾಡ್ಲಿ ಹೇಳಿ? ನನ್ಗೊಂಚೂರು ಫೀಲಿಂಗ್ಸ್ ಇಲ್ವಾ ಹೇಳಿ? ಡಿಸ್ಟರ್ಬ್ ಮಾಡ್ತಾರೆ. ಹೇಳಿ ಮಾತಾಡಿ ಹೇಮು. ಇವಾಗ ಏನ್ ಮಾಡ್ಲಮ್ಮ? ಹೇಮು ಎಷ್ಟು ಸ್ಮೂತ್ ಆಗಿದ್ದಾರೆ. ಹೇಮು ಅಲ್ಲ, ಅವ್ರು ಮಾತ್ರ ನಿಮ್ ಕನ್ಸಲ್ ಬರೋದಾ? ಬೇರೆ ಯಾರು ಬರಲ್ವೇ? ಡೈಲಿ ರಾತ್ರಿ ಅವರೇ ಬರ್ತಾರ ನಿಮ್ ಕನ್ಸಲ್ಲಿ? ಇನ್ನೊಬ್ರು ಬಂದಿದ್ದಾರೆ. ಯಾರವರು? ಅಲ್ಲಿ ಕೂತಿದ್ದಾರೆ. ಅವ್ರು ಬಂದು ನಿಮ್ ಕನ್ಸಲ್ಲಿ ಏನ್ ಮಾಡ್ತಾರೆ? ಅವ್ರ ಹತ್ರ ಹೋಗ್ಲಿಕ್ಕೆ ಒಂಚೂರು ಭಯ. ಅಣ್ಣ ಫುಲ್ ಸ್ಟ್ರಿಕ್ಟು, ಆದ್ರೂ ಹೋಗ್ತೀನಿ. ಇಲ್ಲೋಡ್ ಹೋಗ್ತೀರಾ, ಅಲ್ಲಿ ಕನ್ಸಲ್ ಬಂದು ಡಿಸ್ಟರ್ಬ್ ಮಾಡ್ತೀರಾ? ಹೌದು. ಈಗ ಇವ್ರ ಕನ್ಸಲ್ ಬಂದು ಏನ್ ಮಾಡ್ತಾರೆ ಬೇಬಿ? ಇವ್ರು ನಾವು ಮಲಗಿರ್ತೀನ, ಸೈಲೆಂಟ್ ಆಗಿ ಒಂದು ಬೆತ್ತ ಇಟ್ಕೊಂಡ್ ಬರ್ತಾರೆ. ಹಾಡಾಡು ರಾಗ ತಗೋ, ಯಾವ ಮನೇಲಿ ಆಡ್ತೀಯಾ? ನಾನು ಹೇಳ್ಕೊಟ್ಟಿದ್ದು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಇದೆಲ್ಲ ಆಗ್ತಾ ಇತ್ತಾ? ಸರ್, ಈಗ ನಂಗೊಂಚೂರು ಹೇಳ್ಕೊಟ್ಟು ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಅಯ್ಯೋ, ರೀ ರೀ. ಅಯ್ಯೋ
ಇವ್ರು ಮಾತ್ರ ಕನ್ಸಲ್ ಬರೋದಾ? ಇಲ್ಲ ಇನ್ನು ಬರ್ತಾರ ಸರ್? ನಿಮ್ ಕನ್ಸು ಮುಗೀತು ಸರ್, ನಿಮ್ ಕನ್ಸು ಮುಗೀತು ಸರ್. ಆಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಬರ್ತಾರೆ. ಈಗ ಹಾಡಾಕ್ತಾರೋ ನಿಮ್ಗೆ ಗೊತ್ತಾಗಿದೆ ನೋಡಿ ಬೇಕಾದ್ರೆ. ಹಾಯ್ ನಂದು ನೋಡಿ, ಸೇಮ್ ಮೊದಲು ಇವರಿಗೆ ಹೇರ್ ಸ್ಟೈಲ್ ಹೇಳ್ಕೊಟ್ಟದ್ದು ನಾನು, ಹಂಗೆ ಕಟ್ ಮಾಡಿದ್ದಾರೆ. ಕೋಕಿಲ ಅವ್ರು ಹೆಂಗ್ ನಿಮ್ಮನ್ನ ಇನ್ಸ್ಪೈರ್ ಮಾಡಿದ್ರು ಕೋಕಿಲ? ಅಯ್ಯೋ ಆಕ್ಚುಲಿ ಇವ್ರಿಗೆ ನಿಮ್ ಡ್ಯಾನ್ಸ್ ಗೊತ್ತಿಲ್ಲ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಗೊತ್ತಾ? ಹೌದಾ? ಅಯ್ಯೋ, ಇಲ್ಲ ನಮಗೂ ಗೊತ್ತಿಲ್ಲ. ನರ್ದ್ರೆ ಡ್ಯಾನ್ಸ್ ಅಕ್ಕ. ಹೌದಾ? ಬೇಕಾದ್ರೆ ನೋಡಿ ನಂದು ಪ್ಲೀಸ್ ಕಾಮ್ ಬನ್ನಿ. ಮ್ಯೂಸಿಕ್. ಆಕ್ಚುಲಿ ನಾನು ತುಂಬಾ ಜನರನ್ನ ಹುಡುಕ್ತಿದ್ನ ಮದ್ವೆ ಆಗ್ಲಿಕ್ಕೆ. ಒಬ್ಬ ಬಂದ, ಅವನ ಹೆಸರು ಪುಷ್ಪರಾಜ್ ಅಂತ. ಏನ್ ಹೇಳಿದ್ರು ಒಂದೇ ಡೈಲ್, ನನಗೆ ಅವ್ನು ಇಷ್ಟನೇ ಆಗಿಲ್ಲ. ಹೌದಾ? ಯಾರು? ನೀವೀಗ ಹೇಳಿ ಅಲ್ಲೇನಾದ್ರು ಬಿದ್ದಿದೆ ಅಂತ. ಏನಲ್ಲಿ ಬಿದ್ದಿದೆ? ಪುಷ್ಪ ಬಗ್ಗೋದೇ ಇಲ್ಲ, ಬಗ್ಗೋದೇ ಇಲ್ಲ. ಏನ್ ಮಾಡ್ತೀರಿ ಅಂತವ್ರನ್ನ ಕಟ್ಕೊಂಡು? ಯಾರು ಅವನು? ಸೇಮ್ ಹನುಮಂತರನಿದ್ದಾರೆ ನೋಡ್ಲಿಕ್ಕೆ ಅವ್ರು. ಏಯ್ ಬಾರ ಇಲ್ಲಿ, ಕರೀರಿ ಅವ್ರನ್ನ. ಬಾರೋ ಪುಷ್ಪರಾಜ್. ಬಾಮು ಪುಷ್ಪರಾಜ್ ತರನೇ ವಾಕಿಂಗ್ ಚೆನ್ನಾಗಿ ಮಾಡ್ತಾನೆ. ತೋರ್ಸಿ ಮ್ಯೂಸಿಕ್ ಹಾಕಿ ತೋರ್ಸಿ. ಅದು ಹೇಳಿಲ್ವಾ? ಸೇಮ್ ಆಗೇ ಇದನ್ನಲ್ಲ. ಸೇಮ್ ಹಂಗೆ. ಈಗ ಇದಿಷ್ಟೇ ಜನ ನನಗೆ ಇನ್ಸ್ಪೈರ್ ಮಾಡಿದ್ರದು? ಇಲ್ಲ, ಇನ್ನೊಬ್ರು ಇನ್ಸ್ಪೈರ್ ಮಾಡಿದ್ದಾರೆ. ಯಾರದು? ಆಕ್ಚುಲಿ ನಾನು ಇಷ್ಟು ಡೀಸೆಂಟ್ ಆಗಿರೋ ಕಾರಣ ಯಾರು ಗೊತ್ತಾ? ಯಾರು? ಒಂದು ಸಾಂಗ್ ಹಾಕಿ ಕೇಳಿಸ್ಕೊಳ್ಳಿ ನೀವು. ಫೈನಲ್ ಆಗಿ ಕೇಳ್ತಾ ಇದೀನಿ, ನಿಜ ಹೇಳು, ನೀನ್ ಆಕ್ಚುಲಿ ಯಾರಿಗೋಸ್ಕರ ಬಂದಿರೋದು? ಆಕ್ಚುಲಿ ನಾನಿಲ್ಲಿ ಒಬ್ರು ಕೊರಿಯೋಗ್ರಾಫರ್ ಇದ್ದಾರೆ, ಅವ್ರಿಗೋಸ್ಕರನೇ ಬಂದಿರೋದು. ಕೊರಿಯೋಗ್ರಾಫರ? ಯಾರು? ಆಕ್ಚುಲಿ ಮ್ಯೂಸಿಕಲ್ ಕೊರಿಯೋಗ್ರಾಫರ್. ಶ್ರೀನಿವಾಸ್ ಸರ? ಹಾ, ಶ್ರೀನಿವಾಸ್ ಸರ್. ಬನ್ನಿ ಬೇಗ. ಇದು ನಾಟಿ ಸೀನು. Sa ri ga ma pa pa sa sa